ನವವಧು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದು ಬೆನ್ನಲ್ಲೇ ಮದುಮಗನು ಆತ್ಮಹತ್ಯೆ. ಹನಿಮೂನ್ ಅರ್ಧಕ್ಕೆ ವಾಪಸ್ಸಾಗಿ ನವವಧು ಗಾನವಿ ಆತ್ಮಹತ್ಯೆಗೆ ಶರಣಾಗಿದ್ಲು. ನೆನೆ ಟ್ರೀಟ್ಮೆಂಟ್ ಪಾಪ ಆಕೆಗೆ ಫಲ ಕೊಟ್ಟಿರಲಿಲ್ಲ. ಗಾನವಿ ಆತ್ಮಹತ್ಯೆಗೆ ಮದುಮಗ ಸೂರಜ್ ಕುಟುಂಬದ ಮೇಲೆ ಬಹಳ ಗಂಭೀರ ಆರೋಪವನ್ನ ಹೆಣ್ಮಗಳು ಮನೆಯವರು ಮಾಡಿದ್ರು. ಗಾನವಿ ಕುಟುಂಬಸ್ಥರಿಂದ ಸೂರಜ್ ಕುಟುಂಬಸ್ಥರ ಮೇಲೆ ಆರೋಪ ಕೇಳಿ ಬಂದಿದ್ರಿಂದ ಪ್ರಕರಣ ಸೀರಿಯಸ್ ಆಗಿತ್ತು. ಇದ್ರ ಬೆನ್ನಲ್ಲೇ ಸೂರಜ್ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮದುಮಗ ಸೂರಜ್ ತಾಯಿಯಿಂದಲೂ ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರಂತೆ. ಸೂಸೈಡ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಯನ್ನ ಸೂರಜ್ ಮಾಡಿಕೊಂಡಿದ್ದಾನೆ. ಅರ್ಧ ಕೋಟಿ ಖರ್ಚು ಮಾಡಿ ಅದ್ದೂರಿ ಮದುವೆ ಮಾಡಿದ್ರು ಗಾನವಿ ಕುಟುಂಬಸ್ಥರು. ಅದಾಗ್ತಾ ಇದ್ದಂತೆ ಈಗ ಆತನ ಮೇಲೆ ಕೇಳಿಬಂದಂತಹ ಆರೋಪ ಬರೀ ಡೌರಿ ಅಲ್ಲ, ಡೌರಿ ಬಿಟ್ಟಾಕ್ರಿ, ಡೌರಿ ಅಲ್ಲ, ಆತನ ಅಂದ್ರೆ ಈಗೇನು ಅಂದ್ರೆ ಆತನ ಮೇಲೆ ಬಹಳ ಬಹಳ ಗಂಡು ಮಕ್ಕಳು ಆತನನ್ನ ಹೀಯಾಳಿಸುವ ರೀತಿಯಲ್ಲಿ, ಕುಟುಂಬಸ್ಥರನ್ನ ಹೀಯಾಳಿಸುವ ರೀತಿಯಲ್ಲಿ ಆರೋಪವನ್ನ ಗಾನವಿ ಕುಟುಂಬಸ್ಥರು ಮಾಡಿದ್ರು. ಗಾನವಿ ಚಿಕ್ಕಪ್ಪ ಮಾಡಿದ್ರು. ಇಬ್ಬರ ನಡುವೆ ಸಂಸಾರ ಅನ್ನೋದೇ ಶುರುವಾಗ್ತಾ ಇರಲಿಲ್ಲ. ನಮಗೆ ಅಲ್ಲೇ ಡೌಟ್ ಇತ್ತು ಇವನ ಮೇಲೆ ಅಂತೆಲ್ಲ ಹೇಳಿದ್ರು. ಇದೀಗ ಸೂರಜ್ ಜೀವವನ್ನ ತ್ಯಾಗ ಮಾಡಿಬಿಟ್ಟಿದ್ದಾರೆ, ಬಿಟ್ಟಿದ್ದಾರೆ, ಜೀವ ಬಿಟ್ಟಿದ್ದಾರೆ. ಮದುವೆ ಲಕ್ಷ ಲಕ್ಷ ಖರ್ಚು ಮಾಡಿ ಎರಡೂ ಮನೆಯವರು ಮದುವೆ ಮಾಡಿದ್ರು. ಇಬ್ಬರ ನಡುವೆ ಅದು ಏನು ಮನಸ್ತಾಪ ಬಂತು ಅಂತ ಗೊತ್ತಾಗ್ತಿಲ್ಲ. ಇಬ್ಬರು ಕೂಡ ಅರ್ಧಂಬರ್ಧ ಹೇಳಿದ್ದಾರೆ ಫ್ಯಾಮಿಲಿ ಅವರಿಗೆ. ಗಾನವಿ ಜೀವ ಹೋಗ್ತಾ ಇದ್ದಂತೆ ಬಿಡ್ತಾರಾ, ಮನೆಯವ್ರಿಗೆ ಸಂಕಟ ಆಗಿರುತ್ತೆ. ಸಾಲು ಸಾಲು ಆರೋಪ ಮಾಡಿದ್ರು. ನಮ್ಮಲ್ಲಿ ಇಷ್ಟೆಲ್ಲ ಆರೋಪಗಳು ಕೇಳಿ ಬಂತಲ್ಲ, ಹೆಂಗೆ ಸೊಸೈಟಿಲಿ ಇರೋದು ಅಂದ್ಕೊಂಡು ಅಂತಹ ಒಂದು ದುಡುಕಿನ ನಿರ್ಧಾರಕ್ಕೆ ಈಗ ಸೂರಜ್ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಮದುವೆಯಾದ 1-1.5 ತಿಂಗಳಲ್ಲೇ ಗಂಡು ಮತ್ತು ಹೆಣ್ಣು ಇಬ್ಬರೂ ಕೂಡ ಜೀವ ಕಳ್ಕೊಂಡಿದ್ದಾರೆ. ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಅಜಯ್ ನೀಡ್ತಾರೆ. ಅಜಯ್, ವೆರಿ ಸ್ಯಾಡ್ ಇದು. ಯಾವಾಗ ಹಿಂಗಾಗಿದ್ದು? ಆತ್ಮಹತ್ಯೆಗೆ ಅಂದ್ರೆ ಯಾವ ದಾರಿಯನ್ನ ಹಿಡಿದಿದ್ರು? ಕುಟುಂಬಸ್ಥರು ಏನ್ ಹೇಳ್ತಾ ಇದ್ದಾರೆ? ಮೊದಲನೇದಾಗಿ ಸೂರಜ್ ಅವರ ತಾಯಿ ಹೆಂಗಿದ್ದಾರೆ ಇವಾಗ? ಖಂಡಿತವಾಗ್ಲೂ ವಿದ್ಯಾ, ಈಗಾಗ್ಲೇ ಸೂರಜ್ ಕೂಡ ಈಗಾಗ್ಲೇ ಏನು ಆತ್ಮಹತ್ಯೆಗೂ ಕೂಡ ಶರಣಾಗಿರುವಂತದ್ದು. ಯಾಕಂದ್ರೆ ನಿನ್ನೆ ಕೂಡ ಆ ಒಂದು ವಿಚಾರವಾಗಿ ಏನು ಮಾಧ್ಯಮದಲ್ಲಿ ಕೂಡ ವರದಿ ಆಯ್ತು. ಮತ್ತೆ ಅವ್ರ ಮನೆ ಆಗಲ್ಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ಗಲಾಟೆ ಆಗಿತ್ತು. ಪೊಲೀಸರು ಕೂಡ ಅಲ್ಲಿ ಏನು ಅಂತಾನೆ ಹೇಳ್ಬೋದು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಏನು ಆತ ಕೂಡ ಏನು ಮಹಾರಾಷ್ಟ್ರಕ್ಕೆ ಹೋಗಿ ನಾಗ್ಪುರದಲ್ಲೂ ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಜೊತೆಗೆ ಅವರ ತಾಯಿ ಏನಿದ್ದಾರೆ ಅವರು ಕೂಡ ಈಗಾಗ್ಲೇ ಸೂಸೈಡ್ ಅಟೆಂಡ್ ಮಾಡಿ ಅವರು ಕೂಡ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆಯನ್ನು ಕೂಡ ಪಡಿತಿದ್ದಾರೆ. ತಾವು ಬದುಕಿನ ಮಧ್ಯೆ ಹೋರಾಟವನ್ನು ಕೂಡ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಇನ್ನು ಮೃತದೇಹ ಇನ್ನು ಬೆಂಗಳೂರಿಗೆ ಬರುವಂತದ್ದು ಸಾಧ್ಯತೆ ಸಂಜೆ ವೇಳೆಗೆ ಅಂತಾನೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿರುವಂತ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಪ್ರೊಸೀಜರ್ ಪರೀಕ್ಷೆ ಕೂಡ ಆಗ್ಬೇಕಾಗತ್ತೆ. ಆ ನಂತರವೇ ಇಲ್ಲಿಗೆ ಬರ್ಬೇಕಾಗಿದೆ. ಹಾಗಾಗಿ ಈ ಒಂದು ವಿಚಾರವಾಗಿ ಈಗ ಸಾಕಷ್ಟು ಏನು ಹೇಳಿಕೆಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಇನ್ನು ಗಾನವಿ ಕುಟುಂಬದವರ ಕಡೆಯಿಂದನೂ ಕೂಡ ಅಂದ್ರೆ ಏನು ನೂರಾರು ಏನು 50 ಲಕ್ಷದಷ್ಟು ನಾವು ಅರೇಂಜ್ ಮಾಡಿ ಮದ್ವೆಯನ್ನ ಮಾಡಿದ್ವಿ, ಹೀಗಿದ್ರು ಕೂಡ ಈ ರೀತಿಯಾಗಿ ಮಾಡ್ದಲ್ಲ ಅಂತಾನು ಕೂಡ ಈಗಾಗ್ಲೇ ಹೇಳ್ತಾರೆ. ಇನ್ನು ಈಗಾಗ್ಲೇ ಸೂರಜ್ ಏನಿದ್ದಾನೆ ಆತನು ಕೂಡ ಕೆಲವೊಂದು ಡೆತ್ ನೋಟ್ ಅನ್ನು ಕೂಡ ಬರ್ದಿಟ್ಟು ಈಗಾಗ್ಲೇ ಆತ್ಮಹತ್ಯೆ ಕೂಡ ಶರಣಾಗಿದ್ದಾನೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಡೆತ್ ನೋಟ್ ಅನ್ನ ಆಧರಿಸಿ ಪೊಲೀಸರು ಯಾವ ರೀತಿಯಾದಂತ ಕ್ರಮಕ್ಕೆ ಮುಂದಾಗ್ತಾರೆ ಅಥವಾ ಏನಂತ ಇದೆ ಡೆತ್ ನೋಟ್ ನಲ್ಲಿ ಏನ್ ಪ್ರಸ್ತಾಪ ಮಾಡಿದ್ದಾರೆ ಸೂರಜ್? ಅಂದ್ರೆ ಈಗಾಗ್ಲೇ ಮಹಾರಾಷ್ಟ್ರದಲ್ಲಿ ಆ ಡೆತ್ ನೋಟ್ ಸಿಕ್ಕಿರೋದ್ರಿಂದಾಗಿ ಇನ್ನೂ ಅದ ಸ್ಪಷ್ಟವಾದಂತ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಅಲ್ಲಿರುವಂತ ಲೋಕಲ್ ಪೊಲೀಸ್ ಈಗಾಗ್ಲೇ ಡೆತ್ ನೋಟ್ ಅನ್ನು ಕೂಡ ರಿಕವರಿ ಮಾಡಿರ್ತಾರೆ. ಆ ನಂತರ ಆ ಒಂದು ವಿಚಾರವನ್ನ ಇಲ್ಲಿಗೂ ಕೂಡ ಅಂದ್ರೆ ಇಲ್ಲಿನ ರಾಮಮೂರ್ತಿ ನಗರ ಪೊಲೀಸ್ ಏನಾದ್ರು ಕೇಳಿದ್ರೆ ಇನ್ ಕೇಸ್ ಅದನ್ನು ಕೂಡ ಇಲ್ಲಿ ಕೂಡ ಟ್ರಾನ್ಸ್ಫರ್ ಮಾಡಬಹುದು. ಅದು ಕೋರ್ಟ್ಸ್ ಮುಖಾಂತರ ಮಾಡ್ಬೇಕಾಗತ್ತೆ. ಸೊ ಅದಕ್ಕೂ ಕೂಡ ಪ್ರೊಸೀಜರ್ ಹಿಡಿಯತ್ತೆ. ಇವತ್ತು ಕೂಡ ಶನಿವಾರ ಮತ್ತೆ ನಾಳೆ ಭಾನುವಾರ ಆಗಿರೋದ್ರಿಂದಾಗಿ ಸೋಮವಾರದ ವೇಳೆಗೆ ಕೂಡ ಆ ಒಂದು ಕೇಸ್ ಕೂಡ ಟ್ರಾನ್ಸ್ಫರ್ ಆಗುವಂತ ಸಾಧ್ಯತೆ ಇರುತ್ತೆ. ಅವರು ಏನಾದ್ರು ಆರೋಪ ಮಾಡಿದ್ರೆ ಗಾನವಿ ಅವರ ಕುಟುಂಬದ ಮೇಲೆ ಅವ್ರ ವಿರುದ್ಧನೂ ಕೂಡ ಆಕ್ಷನ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ವಿದ್ಯಾ. ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ. ಅನ್ಯಾಯವಾಗಿ ಇಬ್ಬರೂ ಮಧುಮಕ್ಕಳು 1 ದಿನದ ಅಂತರದಲ್ಲಿ ಜೀವವನ್ನ ಕಳ್ಕೊಂಡಿದ್ದಾರೆ. ಇಬ್ಬರ ನಡುವೆ ಅದು ಏನು ದಿಕ್ಕಾಟ ಆಯಿತು, ಏನು ಪ್ರಾಬ್ಲಮ್ ಬಂತು? ಮದುವೆ ಅದು 1-1.5 ತಿಂಗಳೂ ಕೂಡ ಅವರಿಬ್ಬರು ನೆಟ್ಟಾಗಿರಲಿಲ್ಲ. ಬಟ್ ಜೀವವನ್ನು ಕಳ್ಕೊಳ್ಳೋ ಹಂತಕ್ಕೆ ಹೋಗಿದ್ದಾರೆ. ಈ ಕಡೆ ಮದುಮಗನೂ ಇಲ್ಲ, ಮದುಮಗಳೂ ಇಲ್ಲ.